ಈ ಜನಗಣತಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಅಥವಾ ಭಾಳ ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ ಏನೋ ಸಮಾಜದಲ್ಲಿರ್ತಾರೆ ಅದನ್ನೇ ಏನಾದರೂ ಕಾಯಿಲೆ ಗೊತ್ತಾದ್ರಲ್ಲೇನು ಸ್ವಾಮಿ ನಾವು ಕೊಡ್ತಕ್ಕಂಥದ್ದು ಔಷಧ ಗೊತ್ತಾಗೋದು? ಸಮಾಜದಲ್ಲಿ ಏನಿದೆ ನ್ಯೂನತೆ, ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಏನೋ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಏನಾಗಿದೆ, ಸಾಮಾಜಿಕ ಸ್ಥಿತಿಗತಿ ಏನಾಗಿದೆ, ಆರ್ಥಿಕ ಸ್ಥಿತಿಗತಿ ಏನಾಗಿದೆ, ಸರ್ಕಾರಿ ಉದ್ಯೋಗ ಕೊಡ್ತಕ್ಕಂಥದ್ರಲ್ಲಿ ಏನಾಗಿದೆ, ಆಮೇಲೆ ಮಹಿಳೆಯರಿಗೆ ಯಾವ ಸ್ಥಾನ, ಮಕ್ಕಳ ಸ್ಥಿತಿ ಏನಾಗಿದೆ, ಏನೋ ಈ ರೀತಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳ ಗೊತ್ತಾಗಬೇಕು ಅಂಥೇಳಿ ಮಾಡ್ತಕ್ಕಂಥ ರೀತಿ ಇದು. ಆಮೇಲೆ ಭಾಳ ಮುಖ್ಯವಾಗಿ ಆಯಿತು ಜನಗಣತಿ ಅಂತ ಮಾಡಿಬಿಟ್ರೆ ಎಲ್ಲ ಸಮಸ್ಯೆ ಗೊತ್ತಾಗ್ಬಿಡುತ್ತಾ ಅಂತಕ್ಕಂಥದ್ದಲ್ಲ. ಜನಗಣತಿ ಕೂಡ ನಾವು ಮಾಡ್ತಕ್ಕಂಥ ಒಂದು ವಿಧಾನ, ಅದರಲ್ಲಿ ಕೂಡ ಯಾವುದ್ರ ಮೇಲೆ ಅವಲಂಬಿಸಿರ್ತದೆ ಅಂತ ಹೇಳಿದರೆ ಬರ್ತಕ್ಕಂಥ ಫಲಿತಾಂಶ ಯಾವುದನ್ನು ಅವಲಂಬಿಸಿರುತ್ತೆ ಅಂತ ಹೇಳಿದರೆ, ಇವಾಗ ಎಲ್ಲರೂ ಕೇಳ್ತಾರೆ ನಮ್ಮನ್ನು ಅದನ್ನೇ, ನೀವು ಜನಗಣತಿ ಮಾಡಿದ್ದೀರಿ, ಜಾತಿ ಜನಗಣತಿ ಮಾಡಿದ್ದೀರಿ, ಅದು ಫಲಿತಾಂಶ ಏನಾಗೋಗ್ಬಿಡುತ್ತೆ, ಹೇಗಿದೆ ಅಂತ. ನಾವು ಯಾವ ರೀತಿಯ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತಾಯಿದ್ದೀವೋ, ಸಮಾಜದಿಂದ ಏನನ್ನು ಕಂಡುಹಿಡಿಬೇಕಂತ ಹೋಗ್ತಾ ಇದ್ದೀವೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಸಮಾಜಕ್ಕೆ ಹೋಗಿ ಇಟ್ಟಾಗ ಅವ್ರು ಕೊಡ್ತಕ್ಕಂಥ ಉತ್ತರ ಏನಿದೆಯಲ್ಲ ಅದು. ಯಾಕೆಂತ ಹೇಳಿದರೆ ನಾನು 10 ಪ್ರಶ್ನೆಗಳನ್ನು ತೊಗೊಂಡೋದ್ರೆ 10 ಪ್ರಶ್ನೆ ಜನ ಉತ್ತರ ಕೊಡ್ತಾರೆ ಅಷ್ಟೇ. ನಾವು ಯಾವ ರೀತಿಯ ವಿಷಯಗಳನ್ನು ಪಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೀವೋ ಅದನ್ನು ಅವಲಂಬಿಸಿರುತ್ತೆ ಜನಗಣತಿಯ ಫಲಿತಾಂಶ. ನಾವು ಸಮೀಕ್ಷೆ ಮಾಡಿದ್ದೇವೆ. ಆ ಸಮೀಕ್ಷೆ ಮಾಡೋದಕ್ಕಿಂತ ನಾವು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷಗಳಾಗಿರ್ತಕ್ಕಂಥ ಎಲ್ಲ ಪರಿಣಿತರನ್ನು ಕೂಡ ನಾವು ಕರೆಸಿ ಪ್ರಶ್ನೆಗಳನ್ನು ಕೂಲಂಕುಷವಾಗಿ ಅಂತಿಮಗೊಳಿಸಿದ್ದೇವೆ. ಅದರಲ್ಲಿ ನಮ್ಮ ಸ್ನೇಹಿತ ದ್ವಾರಕನಾಥ್ ಕೂಡ ಒಬ್ಬರು. ಹಾಗೆ ನಾವು 55 ಪ್ರಶ್ನೆಗಳನ್ನು ಹಾಕಿ ನಾವು ಪಡ್ಕೊಂಡಿರ್ತಕ್ಕಂಥದ್ದು. ಇದು ಜನಗಣತಿಯ ಹಿನ್ನೆಲೆ. ಈಗ ದಯವಿಟ್ಟು ಒಂದು ಚಿತ್ರವನ್ನು ನಾವು ಮುಂದೆ ಇಟ್ಕೊಂಡ್ರೆ ಇದು ಭಾಳ ಚೆನ್ನಾಗಿ ಅರ್ಥ ಆಗ್ತಕ್ಕಂಥದ್ದು. ಏನಪ್ಪ ಅಂತ ಹೇಳಿದರೆ, ಜನಗಣತಿ ಇಲ್ಲದೇ ಇದ್ದರೆ ಸಮಾಜ ಹೇಗಿರುತ್ತೆ, ಜನಗಣತಿ ಇದ್ದು ಹೇಗಿರುತ್ತೆ ಸಮಾಜ, ಬರೀ ಜನಗಣತಿನ ಜಾತಿ ಜನಗಣತಿನ, ಈ ಮೂರನ್ನು ಅರ್ಥ ಮಾಡ್ಕೊಂಬಿಡೋಣ ನಾವೀಗ. ಜನಗಣತಿನೇ ಇಲ್ಲ ದೇಶದಲ್ಲಿ ಏನಾಗಬಹುದು, ದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಮ್ಗೆ ಇಷ್ಟ ಬಂದವರಿಗೆ ಸಹಾಯ ಮಾಡ್ತಾ ಹೋಗ್ಬೋದು ನಾವು. ಅಥವಾ ಕಂಡ್ರೆ ಇವ್ರು ತೊಂದರೆ ಆಗಿದ್ದಾರಪ್ಪ, ಇವರಿಗೆ ಒಂದು ಸ್ಲಮ್ ಇದೆ, ಆ ಸ್ಲಮ್ನಲ್ಲಿ ಇವ್ರಿಗೆ ಸಹಾಯ ಮಾಡಬೇಕಪ್ಪ ಮಾಡೋಣ ಅಂತಕ್ಕಂಥದ್ದಾಗ್ಬೋದು. ಅವಾಗ ಏನಾಗುತ್ತೆ ಅಂತೇಳಿ ಜನಗಣತಿ ಇಲ್ಲದೇ ಇದ್ದರೆ. ಮತ್ತು ಇಲ್ಲೊಂದು ಭಾಳ ಮುಖ್ಯವಾದ ಪ್ರಶ್ನೆ ನಿಮಗೆ ನಾನು ಹೇಳ್ತೀನಿ. ಇಂಥ ಒಂದು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಲಿಕ್ಕೆ ಅಥವಾ ಸಾಮಾಜಿಕ ನ್ಯಾಯವನ್ನು ಮಾಡೋದಕ್ಕೆ ಇದಕ್ಕೆ ಜನಗಣತಿಗೆ ಪರ್ಯಾಯ ಇಲ್ಲ, ವಿಶ್ವದಲ್ಲೇ ಇಲ್ಲ. ಸಮಾಜವನ್ನು ಅರ್ಥ ಮಾಡಿಕೊಂಡು ನೀವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಬೇಕು ಅಂತಂದರೆ ಕ್ರಮಬದ್ಧವಾಗಿ, ಬೇರೆ ಪರ್ಯಾಯ ದಾರಿ ಇಲ್ಲ. ಸೊ ಹಾಗಾದರೆ ಜನಗಣತಿ ಇಲ್ಲದೆ ಇದ್ದಾಗ ಏನಾಗುತ್ತೆ, ನೀವು ಕಂಡಿದ್ದಷ್ಟೇ ಪಿಕ್ ಆ್ಯಂಡ್ ಚೂಸ್ ಅಂತೀವಲ್ಲ, ಹಾಗೆ ನಿಮಗೆ ಇಲ್ಲಿ ಸ್ಲಮ್ ಇದೆಯಪ್ಪ, ಅಯ್ಯೋ ಇವ್ರಿಗೆ ಸ್ಲಮ್ನಲ್ಲಿದ್ದಾರೆ, ಮನೆ ಇಲ್ಲ, ಜಾಗ ಕೊಡು, ಮನೆ ಕಟ್ಕೊಡು, ಅವ್ರಿಗೆ ಮಾಡಿದ್ದಾಯಿತು. ಬೀದಿಯಲ್ಲಿದ್ದಾರಪ್ಪ, ಇವ್ರಿಗೆ ಸಹಾಯ ಮಾಡು ಅಂತ ಹೇಳ್ದಂಗೆ ಆಯಿತು. ಆದರೆ ದೇಶದ ಅಥವಾ ರಾಜ್ಯದ ಪ್ರತಿಯೊಂದು ಭಾಗದಲ್ಲೂ ಕೂಡ ಏನಾಗಿದೆ ಅಂತಕ್ಕಂಥ ಗೊತ್ತಾಗಬೇಕಂತ ಹೇಳಿದರೆ ಈ ರೀತಿಯ ಜನಗಣತಿ ಆಗಬೇಕು. ಜನಗಣತಿ ಇಲ್ಲದೆ ಇದ್ದರೆ ಏನಾಗುತ್ತೆ ಅಂತಕ್ಕಂಥದ್ದು ನೀವು ವ್ಯವಸ್ಥಿತವಾಗಿ ಸಮಾಜದಲ್ಲಿ ಏನೋ ಈ ಅನುಕೂಲವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಂಚಿಕೆ ಮಾಡಲಿಕ್ಕೆ ಬರೋದಿಲ್ಲ. ಇದು ಜನಗಣತಿ ಇಲ್ಲದೇ ಇದ್ದರೆ. ಜನಗಣತಿ ಇದ್ದರೆ ಸರಿ, ಅದು ಭಾಗಶಃ ಸರಿ ಜನಗಣತಿ ಮಾಡಿ, ಆದರೆ ಸಂಪೂರ್ಣ ಆಗೋದಿಲ್ಲ ನೀವು ಜಾತಿ ಜನಗಣತಿಯನ್ನು ಮಾಡದೇ ಇದ್ದರೆ. ಈಗ ನಾವು ಅದನ್ನು ನೋಡಿದ್ದೇವೆ. ಜಾತಿ ಜನಗಣತಿಯನ್ನು ಮಾಡಿದಾಗ ಏನಿತ್ತು ಪರಿಸ್ಥಿತಿ, 1931ನೇ ಇಸ್ವಿಯವರೆಗೆ, 1872ರಿಂದ 1931ರವರೆಗೆ ಜಾತಿ ಜನಗಣತಿಯನ್ನು ನಾವು ನೋಡಿದ್ದೇವೆ. ನಮ್ಮ ದೇಶದಲ್ಲಿ ಜಾತಿ ಜನಗಣತಿ ಪ್ರಥಮ ಬಾರಿಗೆ ಏನಲ್ಲ, ಇದು 1872ರಿಂದ 1931ರವರೆಗೆ ಜಾತಿ ಜನಗಣತಿಯನ್ನು ನೋಡಿದ್ದೇವೆ. ಅದರಿಂದ ಈಚೆ ಜನಗಣತಿಯನ್ನು ನೋಡಿದ್ದೇವೆ, ಜಾತಿ ಜನಗಣತಿಯನ್ನು ನೋಡಿಲ್ಲ. ಈಗ ಬಿಹಾರ ರಾಜ್ಯ, ಕರ್ನಾಟಕ ರಾಜ್ಯ ಜಾತಿ ಜನಗಣತಿಯನ್ನು ಕೈ ಎತ್ತಿಕೊಂಡು ಆ ಕಾರ್ಯಕ್ರಮವನ್ನು ಹಾಕ್ಕೊಂಡು ಆ ಪ್ರಯತ್ನವನ್ನು ಮಾಡಿದೆ. ಸೊ ಈಗ ಜನಗಣತಿ, ಜಾತಿ ಜನಗಣತಿ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ. ಈಗ ಯಾಕೆ ನೀವು ಜನಗಣತಿ ಅಷ್ಟೇ ಆದರೆ ನಾನು ಅದನ್ನು ಭಾಗಶಃ ಅಂತ ಯಾಕೆ ಕರೆದೆ ಅಂತ ಹೇಳಿದರೆ, ನಿಮಗೆ ಎಲ್ಲ ಸಮುದಾಯಗಳದವು ಏನು ಇವತ್ತು ನಾವೇನು ಹೇಳ್ತೀವಲ್ಲ, OBC ಅಂತ ಹೇಳ್ತೇವೆ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತೇವೆ. ಏನು ಹಿಂದುಳಿದ ವರ್ಗಗಳು ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಂದರೆ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್,
ಇತರೆ ಹಿಂದುಳಿದ ವರ್ಗಗಳು ಅಂದರೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬನ್ನು ಬಿಟ್ಟು ಯಾರ್ಯಾರು ನಮಗೆ ಹಿಂದುಳಿದ ವರ್ಗಗಳು ಅಂತ ಗುರುತಿಸಲಾಗಿದೆಯೋ ಅವ್ರನ್ನೆಲ್ಲನೂ OBC ಅಂತ ಕರಿತೇವೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಒಟ್ಟಿನಲ್ಲಿ ಹಿಂದುಳಿದ ವರ್ಗಗಳು ಅಂತ ಹೇಳಿದ್ರೆ ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬು, ಮೈನಾರಿಟೀಸು, OBC ಎಲ್ಲ ಸೇರ್ತಾರೆ. ಸೊ ಇವರ ವಿವರಗಳನ್ನು ಅಂದರೆ ನೀವು ಜಾತಿಯ ವಿವರಗಳನ್ನು ತೊಗೊಳ್ಳದೇ ಇದ್ದರೆ ಸಂಪೂರ್ಣ ಅಲ್ಲ ಅಂತಕ್ಕಂಥ ಮಾತು ನಂದು. ಅದಕ್ಕೆ ನಾನು ಭಾಗಶಃ ಸರಿ ಅಂತ ಹೇಳಿದ್ನು. ಸೊ ಹಾಗೆ ಸಂಪೂರ್ಣವಾಗಿ ಸರಿ ಆಗಬೇಕಾದ್ರೆ ಏನಪ್ಪ ಅಂತ ಹೇಳಿದರೆ ಜಾತಿಯನ್ನು ಕೂಡ ಒಂದು ಅಂಶವನ್ನಾಗಿ ಇಟ್ಕೋಬೇಕು. ಇದು ನನಗೂ ಅರ್ಥ ಆಗಿರಲಿಲ್ಲ. ನಾನು ಹಿಂದೆ ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾಗ ಒಂದು ಲೇಖನ ಬರೆದಿದ್ದೆ. ಶಾಲೆಗೆ ಸೇರಿಸ್ಕೋಬೇಕಾದ್ರೆ ಒಂದು ಫಾರಮ್ ಫಿಲಪ್ ಮಾಡಿಕೊಡ್ಬೇಕು ಅಥವಾ ಒಂದು ಉದ್ಯೋಗಕ್ಕೆ ಅರ್ಜಿ ಹಾಕಬೇಕಂದ್ರೆ ಜಾತಿ ಬರಿಬೇಕು ಅಂತಕ್ಕಂಥದ್ದು ಈಗಲೂ ಇತ್ತು, ಆಗೋದು ಇತ್ತು. ಅದಕ್ಕೊಂದು ಲೇಖನ ಬರೆದಿದ್ದೆ ನಾನು. ಯಾಕೆ ಜಾತಿ ಕಾಲಮನ್ನು ಯಾಕೆ ಇಟ್ಕೊಂಡಿದ್ದರೆ ನೀವು ತೆಗೆದಾಕ್ರಿ ಮೊದಲು ಅಂತ ಅವಲೇ ಬರೆದಿದ್ದೆ ನಾನು ಲೇಖನ. ಅರ್ಥ ಆಗಿರಲಿಲ್ಲ ನನಗೆ. ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣುತ್ತದು, ಹೌದು ತಪ್ಪೇನಿದೆ, ಯಾಕೆ ಬೇಕು ಜಾತಿ ಜನಗಣತಿ ಯಾಕೆ ಬೇಕು ಅಂತ ಹೇಳಿದರೆ ನಾನು ಒಪ್ತೇನೆ. ಒಂದು ವಾದ ಏನಿದೆ ಅಂತ ಹೇಳಿದರೆ ನಮ್ಮ ಸಂವಿಧಾನನ ನೀವು ಅನುಸರಿಸ್ಬೇಕಂತ ಹೇಳ್ತಾ ಇದ್ದೀರಿ ಸ್ವಾಮಿ ನೀವು. ನಮ್ಮ ಸಂವಿಧಾನ ಜಾತಿಯ ಸಮಾಜವನ್ನು ಹುಟ್ಟಿ ಹಾಕ್ಲಿಕ್ಕೆ ಹೇಳುತ್ತಾ ಅಥವಾ ಜಾತಿ ಸಮಾಜವನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಹೇಳುತ್ತಾ ಅಂತಕ್ಕಂಥ ಪ್ರಶ್ನೆ ಬರುತ್ತಂತ ನನಗೆ ಗೊತ್ತಿದೆ. ಇಲ್ಲ, ಜಾತಿ ಸಮಾಜವನ್ನು ಹುಟ್ಟಿ ಹಾಕ್ಲಿಕ್ಕೂ ಹೇಳೋದಿಲ್ಲ, ಜಾತಿ ಸಮಾಜವನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೂ ನಮ್ಮ ಸಂವಿಧಾನ ಹೇಳೋದಿಲ್ಲ. ಅದಕ್ಕೆ ಬದಲಾಗಿ ಏನು ಹೇಳುತ್ತಂದರೆ ಜಾತಿ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಅದು ನಿರ್ಮಾಣ ಮಾಡೋದಕ್ಕೆ ಜಾತಿ ಬೇಕಾ ಬೇಡವಾ ಅಷ್ಟೇ ಪ್ರಶ್ನೆ. ನನ್ನ ಉತ್ತರ ಬೇಕು. ನನ್ನ ಉತ್ತರ ಯಾಕೆ ಬೇಕು ಅಂತ ಆಯಿತು ಅಂತ ಅರ್ಥ ಮಾಡಿಕೊಂಡೆ ನಾನು ಅಂತ ಹೇಳಿದರೆ, ಇದು ಬರೀ ನನ್ನ ಮಾತಲ್ಲ, ಸಮಾಜದಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ಜೊತೆಗೆ ಇಲ್ಲಿವರೆಗೂ ಇದನ್ನು ಟೆಸ್ಟ್ ಮಾಡಿರ್ತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯದವರೆಗೂ ಟೆಸ್ಟ್ ಮಾಡಿದ್ದಾರೆ. 63ನೇ ಇಸ್ವಿಯಿಂದ ಹಿಡಿದು 92 ಇಸ್ವಿನಲ್ಲಿ ನಮಗೆ 50% ಮೀಸಲಾತಿ ಕೊಡಬೇಕಂತ ಆಯಿತು ಅಂತ. 63ನೇ ಇಸ್ವಿನಲ್ಲಿ ಬಾಲಾಜಿ ಅವ್ರ ಕೇಸ್ನಲ್ಲಿ, ಮೈಸೂರಿಂದ ಹೋಗಿರ್ತಕ್ಕಂಥ ಬಾಲಾಜಿ ಕೇಸ್. 92ನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥದ್ದು 9 ಜನ ಜಡ್ಜ್ಗಳು ತೀರ್ಮಾನ ಮಾಡಿರ್ತಕ್ಕಂಥ ಏನು ಇಂದ್ರಸಾನಿ ಕೇಸ್ ಅಂತ ನಾವೇನು ಹೇಳ್ತೀವಲ್ಲ, ಅಥವಾ ಮಂಡಲ್ ಮೊಕದ್ದಮೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ತೀರ್ಮಾನ ಆಗಿರ್ತದೆ. ಅದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಇಲ್ಲಿವರೆಗೂ ನೀವು ಬರೀ ಜಾತಿಯನ್ನು ಅವಲಂಬಿಸಿ ಬಾಲಾಜಿ ಕೇಸಲ್ಲಾಗಿದ್ದು ಅದರಲ್ಲೂ 50% ಮೀರಬಾರ್ದಂತ ಮಾಡಿದರು. ಆದರೆ ಅದನ್ನು ಒಪ್ಕೊಳ್ಳಿಲ್ಲ. ಯಾಕಂತ ಹೇಳಿದರೆ ಬರೀ ಜಾತಿಯನ್ನೇ ಅವಲಂಬಿಸಿ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ, ಅದನ್ನು ಆಧರಿಸಿ ಮಾಡಿರ್ತಕ್ಕಂಥ ಒಂದು ವರದಿ. ಸುಪ್ರೀಂ ಕೋರ್ಟ್ ಹೇಳ್ತು, ಯಾವುದೇ ಇರ್ಬೋದು ಸ್ಥಿತಿ ಸಮಾಜದಲ್ಲಿ, ಬರೀ ಜಾತಿಯನ್ನಷ್ಟೇ ನೀವು ಅವಲಂಬಿಸಿ ಯಾವುದೇ ಒಂದು ವರದಿಯನ್ನು ಕೊಟ್ಟರೆ ಅದರ ಆಧಾರದ ಮೇಲೆ ಕಾರ್ಯಕ್ರಮಗಳು ಮಾಡಿದರೆ ತಪ್ಪು. ಮತ್ತೇನು ಮಾಡಬೇಕು? ಜಾತಿ ಬಿಟ್ಬಿಡ್ಬೇಕಾ? ಇಲ್ಲ. ಆಮೇಲೆ ಸುಪ್ರೀಂ ಕೋರ್ಟ್ನವರಲ್ಲಿ ಹೇಳಿದರು, ಮಾಡಿ ನೀವು ಜಾಸ್ತಿ ನಮಗೆ ಗೊತ್ತು, ವಾಸ್ತವ ಇವತ್ತಿದೆ, ಇಲ್ಲ ಅಂತಿಲ್ಲ, ಯಾರು ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ನೀವು ಜಾತಿಯನ್ನು ಕೂಡ ಒಂದು ಅಂಶವನ್ನಾಗಿ ತೆಗೆದುಕೊಳ್ಳಿ. ಬರೀ ಅದೊಂದೇ ಅಂಶ ಅಲ್ಲ ಮುಖ್ಯ, ನೀವು ಜಾತಿಯನ್ನು ಕೂಡ ಒಂದು ಅಂಶವನ್ನಾಗಿ ಪಡ್ಕೊಳ್ಳಿ. ನಮ್ಮ ದೇಶದಲ್ಲಿ ಜಾತಿ ಹೇಗಿದೆ ಅಂತ ಹೇಳಿದರೆ, ಜಾತಿ ಹೇಳುತ್ತೆ ನನ್ನ ಕಣ್ಣು ಮಾತ್ರ ಎಲ್ಲರ ಕಡೆ ಇದೆ, ಆದರೆ ಎಲ್ಲರ ಕಣ್ಣು ನನ್ನೊಬ್ಬರ ಮೇಲಿದೆ ಅಂತ. ನನ್ನ ಕಣ್ಣು ಎಲ್ಲರ ಕಡೆಯೇ ಇದೆ, ಆದರೆ ಎಲ್ಲರ ಕಣ್ಣು ಸಮಾಜದಲ್ಲಿ ನನ್ನೊಬ್ಬರ ಮೇಲಿದೆ. ಹಾಗೆ ಜಾತಿ ಬಿಟ್ಟಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ES ವೆಂಕಟರಾಮಯ್ಯರು ಒಂದು ಮಾತನ್ನು ಹೇಳ್ತಾರೆ. ವಸಂತ್ ಕುಮಾರ್ ಅವ್ರ ಕೇಸ್ ಆಗಿರ್ತಕ್ಕಂಥದ್ದು 1985 ಇಸ್ವಿನಲ್ಲಿ. ES ವೆಂಕಟರಾಮಯ್ಯರು ಅಂತ ಹೇಳ್ತೀರೋ ನಿಮಗೆ ಗೊತ್ತಿರಬೇಕಲ್ಲ, ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು. ಜಾತಿಯನ್ನು ಒಂದು ಅಂಶವನ್ನಾಗಿ ಇಟ್ಕೋಬೇಕು ನೀವು ಸಮೀಕ್ಷೆ ಮಾಡಬೇಕಾದ್ರೆ ಅಂತಕ್ಕಂಥ ಮಾತನ್ನು ಯಾಕೆ ಹೇಳಿದ್ರು ಅಂತ ಹೇಳಿದರೆ, ಅವ್ರು ಹೇಳಿದ ಪದನೇ ನಾನು ಕನ್ನಡದಲ್ಲಿ ಹೇಳ್ತೇನೆ. ಜಾತಿ ನಮ್ಮ ಶತ್ರು, ಆದರೆ ಅದು ಇವತ್ತು ಸಮಾಜದಲ್ಲಿದೆ. ನೀವು ಅದನ್ನು ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ಶತ್ರುನ ಓಡಿಸ್ಬೇಕು ಅಂತ ಹೇಳಿದರೆ ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದರ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ನೀವು ಹೊಡೆದೋಡ್ಸೋದಕ್ಕೆ ತಯಾರಾಗಿ, ಆ ದೃಷ್ಟಿಯಿಂದ ಅಲ್ಲಿವರೆಗೆ ಅದನ್ನು ಓಡಿಸೋ ತನಕನ ಏನು ನೀವು ಅದನ್ನು ಒಂದು ಅಂಶವನ್ನಾಗಿ ಬಳಸ್ಕೊಳ್ಳಿ. ಅದ್ರ ಜೊತೆ ಇತರೆ ವಿವರಗಳನ್ನು ಕೂಡ ನೀವು ಪಡ್ಕೊಳ್ಳಿ. ಅಂದರೆ ಸೋಷಿಯಲಿ, ಎಜುಕೇಷ್ನಲಿ, ಪೊಲಿಟಿಕಲಿ, ಎಕನಾಮಿಕಲಿ ಬ್ಯಾಕ್ವರ್ಡ್ ಇರ್ತಕ್ಕಂಥವ್ರನ್ನ ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ, ಅದರ ಜೊತೆಗೆ ಇದನ್ನು ಒಂದು ಅಂಶವಾಗಿ ಇಟ್ಕೊಳ್ಳಿ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿರ್ತಕ್ಕಂಥ ಮಾತಿದೆ. ಅದು ಸತ್ಯ, ನಿಜ. ಅದು ಅಂದರೆ ನನ್ನ ಅರ್ಥದಲ್ಲಿ ನ್ಯಾಯಮೂರ್ತಿಗಳು ಮಾತಾಗಲಿ ಅಥವಾ ನಾವು ಅದನ್ನು ಒಪ್ಕೊಂಡಿರ್ತಕ್ಕಂಥವ್ರ ಮಾತಾಗಲಿ, ಇದು ಈ ವ್ಯವಸ್ಥೆ ಶಾಶ್ವತವಾಗಿ ಇರಬೇಕು ಅಂತಕ್ಕಂಥದ್ದಲ್ಲ.
ನಾನು ಇನ್ನೂ ಕೂಡ ಒಂದು ಮುಂದೆ ಹೋಗಿ ಹೇಳ್ತಾನೆ, ಇವತ್ತು ಇದನ್ನೆಲ್ಲವನ್ನು ಮಾಡಿ ಕೊನೆಗೆ ನಮಗೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಆಗುತ್ತಲ್ಲ, ಏನು ಸಾಮಾಜಿಕ ನ್ಯಾಯನ ಮುಟ್ಟಬೇಕು ನಾವು ಅಂತಕ್ಕಂಥ ಒಂದು ಆಗುತ್ತಲ್ಲ, ಸೆಕ್ಯುಲರ್ ದೇಶವನ್ನು ಮಾಡಬೇಕಂತ ಆಗುತ್ತಲ್ಲ, ಇದನ್ನು ಆ ನೆಪದಲ್ಲಿ ಕೊಡ್ತಕ್ಕಂಥ ಒಂದು ಸವಲತ್ತುಗಳು ಇದಾವಲ್ಲ, ಈ ಸವಲತ್ತುಗಳು ಉದಾಹರಣೆಗೆ ಮೀಸಲಾತಿ, ಇದು ಶಾಶ್ವತವಾಗಿರಬೇಕು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ತಕ್ಕಂಥವನ್ನಲ್ಲ ನಾನು. ಎಲ್ಲಿವರೆಗಿರಬೇಕು ಅಂತ ಹೇಳಿದರೆ ಜಾತಿಗಳ ಮಧ್ಯೆ ಇರತಕ್ಕಂಥ ಕಂದಕವನ್ನು ಮುಚ್ಚತಕ್ಕಂಥ ಕೆಲಸವನ್ನು ಆಗಬೇಕು, ಸಮ ಮಾಡಬೇಕು ಅಲ್ಲಿವರೆಗೆ. ಸೊ ಅಷ್ಟೇ ಆಗಲಿ, ಇವತ್ತು ಏರುಪೇರಿದೆ ಸಮಾಜದಲ್ಲಿ. ಅದಕ್ಕೋಸ್ಕರನೇ ಇವತ್ತು ನಮಗೆ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಏನು ನಮ್ಮ ಉದ್ದೇಶ ಅಂತ ಹೇಳಿದರೆ ನಮಗೆ ಸಮಾನತೆ ಬರಬೇಕು. ಸಂವಿಧಾನದ ವಿಧಿ 14 ಅಡಿಯಲ್ಲಿ ದೇಶದಲ್ಲಿ ಸಮಾಜದಲ್ಲಿ ಎಲ್ಲರ ಮಧ್ಯೆ ಸಮಾನತೆಯನ್ನು ಬರಬೇಕು. ಇವತ್ತು ಹೇಳ್ತೀನಿ. ಸೊ ಅದಕ್ಕೆ ಜಾತಿ ಯಾಕಪ್ಪ ಬೇಕು ಅಂದರೆ ನಾನು ಹೇಳ್ತೀನಿ, ಇವತ್ತು ಸ್ಲಮ್ಮಲ್ಲಿ ನಮ್ಮ ದೇಶದಲ್ಲಿ ಇವತ್ತು 1450 ಸ್ಲಮ್ಗಳಿದೆ. ಅದರಲ್ಲಿ ನೋಟಿಫೈಡು ಅರ್ಧ ಇದೆ, ನೋಟಿಫೈ ಆಗದೆ ಇರತಕ್ಕಂಥ ಇನ್ನು ಅರ್ಧ ಇದೆ. ಸ್ಲಮ್ಗಳಲ್ಲಿ ಎಲ್ಲಿ ಬರುತ್ತೆ? ನಗರ ಪ್ರದೇಶಗಳಲ್ಲಿ ಮಾತ್ರ ಬರುತ್ತೆ. ಹಾಗಾದ್ರೆ ಸ್ಲಮ್ನಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಹೋಗ್ಬಿಡಿ, ಮನೆ ಕೊಟ್ಬಿಡಿ, ನೀರು ಕೊಟ್ಬಿಡಿ, ಎಲ್ಲನೂ ಕೊಟ್ಬಿಡಿ, ಸಮ ಆಯಿತಾ? ಅದರ ನಂತರ ನೀವು ಹೇಗೆ ಗುರುತಿಡಿತೀರಿ ಇನ್ನೊಬ್ಬ ವ್ಯಕ್ತಿಗಿಂತ ಹಿಂದುಳಿದಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಹೇಗೆ ನೀವು ಗುರುತಿಡಿತೀರಿ ಹೇಳಿ? ಏನು ಬಣ್ಣದ ಮೇಲೆ ಗುರುತಿಡಿತೀರಾ ಅಥವಾ ಹಳ್ಳಿಯಲ್ಲಿ ವಾಸ ಮಾಡ್ತಾನಂತ ಹೇಳ್ತೀರಾ? ಇವತ್ತು ನಮ್ಮ ದೇಶದಲ್ಲಿ 5 ಲಕ್ಷ ಹಳ್ಳಿಗಳಿದ್ದಾವೆ. 65% ಜಾಸ್ತಿ ಜನ ಇವತ್ತಿಗೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ನಮ್ಮಲ್ಲಿ ಲಿಟ್ರೇಸಿ ಈಗ 24%ಗಿಂತ ಜಾಸ್ತಿ, ಅಂದರೆ 76% ಲಿಟ್ರೇಸಿ ಇದೆ. ಲಿಟ್ರೇಸಿ ಇಲ್ಲದೆ ಇರ್ತಕ್ಕಂಥದ್ದು 24% ಇವತ್ತಿಗೂ ಇದೆ. ಉನ್ನತ ಮಟ್ಟದ ಶಿಕ್ಷಣದ ನಿಮ್ಗೆ ಅರ್ಥ ಆಗಿರ್ಬಿಟ್ಟು, ನಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಇರ್ಬೋದು, IIT ಇರ್ಬೋದು, ಅಥವಾ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇವತ್ತು ನಿಮಗೆ ಡ್ರಾಪ್ ಔಟ್ಸ್ ಅಲ್ಲೂ ಇದೆ. ನೀವು ತೆಗೆದು ನೋಡಿ ಜಾತಿ ವೈಸು, ಸುಮಾರು ಡ್ರಾಪ್ ಔಟ್ಸ್ಗಳಲ್ಲಿ 100ಕ್ಕೆ 84 ಜನ ಹಿಂದುಳಿದ ವರ್ಗಗಳೇ ಸೇರಿರ್ತಕ್ಕಂಥದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಇತರೆ ಹಿಂದುಳಿದ ವರ್ಗಗಳೇ ಸೇರಿರ್ತಕ್ಕಂಥ 84% ಇವತ್ತು ಅವರು ಡ್ರಾಪ್ ಔಟ್ಸ್ ಆಗ್ತಾ ಇದ್ದಾರೆ. ಯಾಕೆ? ಪೌಷ್ಟಿಕ ಆಹಾರ ಇಲ್ಲದಿರ್ತಕ್ಕಂಥ ಮಕ್ಕಳು ಶಾಲೆ ಬಿಡ್ತಾ ಇದ್ದಾರೆ. ಸೊ ಇವೆಲ್ಲ ಯಾಕೆ ಗೊತ್ತಾಗುತ್ತೆ ಸ್ವಾಮಿ ನಮಗೆ? ಸೊ ಇದೆಲ್ಲ ಗೊತ್ತಾಗಬೇಕು ಅಂತ ಹೇಳಿದರೆ ನಿಮಗೆ ಇದನ್ನು ಅವಲಂಬಿಸ್ಕೊಂಡು ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇದು ಎಲ್ಲಿವರೆಗೆ ಮುಂದುವರಿಬೇಕು ಅಂತ ಹೇಳಿದರೆ ಸಮಾನತೆ ಬರ್ತಕ್ಕಂಥದ್ದು. ಒಂದು ಮಾತ್ರ ಸತ್ಯ ನಾನು ಹೇಳ್ತೇನೆ, ನಾನು ಹೇಳ್ತಾ ಇದ್ದರು ಎಲ್ಲ, ಏನು ಸ್ವಾಮಿ ಸಂವಿಧಾನ ಬಂದು 50ನೇ ಇಸ್ವಿನಲ್ಲಿ ಬಂತು, ನಮಗೆ 100 ವರ್ಷಗಳಾಗ್ತಾ ಬಂತು, ಇನ್ನೂ ನಿಮಗೆ ಬೇಕಾ ಮೀಸಲಾತಿ? ನನ್ನ ಉತ್ತರ ಇಷ್ಟೇ, ಎಲ್ಲಿವರೆಗೂ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಇರುತ್ತೋ ಅಲ್ಲಿವರೆಗೂ ಈ ಕೂಗು ಇದ್ದೇ ಇರುತ್ತೆ. ಅಲ್ಲ ಸ್ವಾಮಿ, ತುಳಿತಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದರೆ, ಅಥವಾ ಅವನ ಜಾತಿಯ ಆಧಾರದ ಮೇಲೆ ಅವನಿಗೆ ಗೌರವ ಕಡಿಮೆ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಅಂತ ಹೇಳಿದರೆ, ಅವನ ಜಾತಿಯನ್ನೇ ಆಧರಿಸಿ ಇವತ್ತು ಅವನಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದರೆ, ಅದಕ್ಕೆ ಅವನು ಜವಾಬ್ದಾರನ, ಅವನು ಕಾರಣನ? ನಾನೇನು ಹೇಳ್ತೀನಿ ಅಂತ ಹೇಳಿದರೆ, ಯಾರಿಗೆ ಸವಲತ್ತನ್ನು ಕೊಡಬೇಕು ಅಂತ ಹೇಳಿದರೆ, ನನ್ನ ಭಾಷೆಯಲ್ಲಿ ನಾನು ಹೇಳಬೇಕು ಅಂತ ಹೇಳಿದರೆ, ಯಾರು ಏನೂ ತಪ್ಪು ಮಾಡದೆ ಸಂಕಷ್ಟಕ್ಕೆ ಒಳಗಾಗಿರ್ತಾರೋ ಅಥವಾ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಏನಿರ್ತಾರಲ್ಲ ಅಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಯಾಕಂದ್ರೆ ತಪ್ಪು ಅವ್ರದ್ದಲ್ಲ. ಮತ್ತು ಅವ್ರನ್ನ ಕಾಪಾಡ್ತಕ್ಕಂಥ ಕರ್ತವ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಕರ್ತವ್ಯ. ಸಂವಿಧಾನದ ಪ್ರಕಾರ ಅವರಿಗೆ ರಕ್ಷಣೆ ಕೊಡಬೇಕಾಗಿರುತ್ತೆ, ಅದು ಕೊಡ್ತಾ ಇದ್ದಾರೆ, ಕೊಡಬೇಕು ಕೂಡ, ಬೇರೆ ಮಾರ್ಗ ಇಲ್ಲ ಇದಕ್ಕೆ. ಸೊ ಹಾಗಾಗಿ ಇವತ್ತು ಇದು ಬೇಕು. ಜಾತಿ ಯಾಕೆ ಬೇಕು ಅಂತ ಹೇಳಿದರೆ, ಜನಗಣತಿ ಅಂತ ಸಂವಿಧಾನದ ಅಡಿಯಲ್ಲಿ ಇದ್ದರೂ ಕೂಡ ಅದನ್ನು ಜಾರಿ ಕೊಡ್ತಕ್ಕಂಥ ಕ್ರಮ ಏನಿದೆಯಲ್ಲ, ಅದು ಯಾವುದೇ ಒಂದು ಹೇಳಿದ್ರು ಕೂಡ ಇವತ್ತು ನಿಮಗೆ ಗೊತ್ತಿರಬೇಕು, ಸಂವಿಧಾನನ ಇಂಟರ್ಪ್ರಿಟೇಷನ್ ಮಾಡಬೇಕು ಅಂತಕ್ಕಂಥ ನಿಮಗೆ ಈಗೆಲ್ಲ ಗೊತ್ತಾಗಿದೆ. ಸಂವಿಧಾನದಲ್ಲಿ ಎಲ್ಲನೂ ಹೇಳಿರತಕ್ಕಂಥದ್ದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದೇನಂತ ಹೇಳಿದ್ರೆ, ಇವತ್ತಿಗೆ ನಾವು ಅನುಗುಣವಾಗಿರ್ತಕ್ಕಂಥ ಸಂದರ್ಭಗಳನ್ನು ನಾವು ಅವಲೋಕಿಸಿ ಕಂಡು ಕೇಳಿ ನಾವು ಮಾಡಿರ್ತಕ್ಕಂಥ ಸಂವಿಧಾನ. ಇದನ್ನು ಮುಂದೆ ನಿಮಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವೇನು ಕಂಡಿದ್ದು ಬರೆದಿದ್ದೇವೆ, ಕಾಣದೇ ಇರತಕ್ಕಂಥದ್ದು ಮುಂದಕ್ಕೆ ಅನುಕೂಲ ಮಾಡ್ಕೊಳ್ಳಿ ಸ್ವಾಮಿ ನೀವು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ದಾರಿನೂ ಕೊಟ್ಟಿದ್ದಾರೆ. ಯಾವುದಂತ ಹೇಳಿದ್ರೆ, ಅದನ್ನೇ ತಿದ್ದುಪಡಿಯ ಪ್ರಾವಿಷನ್ 368 ವಿಧಿ.
ಅದ್ರ ಮೂಲಕ ನಾವು ಬದಲಾವಣೆ ಮಾಡ್ಕೊಳ್ಳೋದು ಹೋಗ್ತಕ್ಕಂಥದ್ದು. ಸಂವಿಧಾನ ಅರ್ಥ ಮಾಡ್ಕೋಬೇಕು. ಹೇಗೆಂದರೆ ಇಂಟರ್ಪ್ರಿಟೇಷನ್ ಅದಕ್ಕೊಂದು ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇವತ್ತಿದೆ, ಜಾರಿಯಲ್ಲಿದೆ. ಮಾಹಿತಿ ಹಕ್ಕು 2005 ಇಸ್ವಿನಲ್ಲಿ ಜಾರಿ ಬಂತು ಸ್ವಾಮಿ. ಅದು ಮಾಹಿತಿ ಹಕ್ಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ಅದೊಂದು ಸೋಷಿಯಲ್ ರೆವಲ್ಯೂಷನ್ ಇದ್ದಂಗೆ. ಸರ್ಕಾರ ಏನೇ ಖರ್ಚು ಮಾಡಿದ್ರು ಕೂಡ, ₹1 ಖರ್ಚು ಮಾಡಿದ್ರು ಕೂಡ ಅದು ಯಾವುದಕ್ಕೆ ಖರ್ಚು ಮಾಡ್ತು ಅಂತ ಕೇಳ್ತಕ್ಕಂಥ ಅಧಿಕಾರ ಒಬ್ಬ ಟ್ಯಾಕ್ಸ್ ಪೇಯರ್ಗಿದೆ. ಸೊ ಅಂಥದ್ದನ್ನು ಕಾನೂನು 2005ರಲ್ಲಿ ತೊಗೊಂಬಂದರು. ಇವತ್ತು ನೋಡಿ, ಮಾಹಿತಿ ಹಕ್ಕು ಸಾಂವಿಧಾನಿಕ ಹಕ್ಕು ಅಂತ ಮಾಡಿದ್ದಾರೆ, ಏನೋ ಮೂಲಭೂತ ಹಕ್ಕು ಅಂತ ಮಾಡಿದ್ದಾರೆ, ಫಂಡಮೆಂಟಲ್ ರೈಟ್ ಹಕ್ಕು ಅಂತ. ಆದರೆ ನೀವು ಸಂವಿಧಾನದಲ್ಲಿ ನೀವು ತೆಗೆದು ನೋಡಿ, ಮೂಲಭೂತ ಹಕ್ಕುಗಳು ಬರ್ತಕ್ಕಂಥದ್ದು ಪಾರ್ಟ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಫಂಡಮೆಂಟಲ್ ರೈಟ್ನಲ್ಲಿ ಬರ್ತದೆ. ಎಲ್ಲೂ ಕೂಡ ನೀವು ಪೂರ್ತಿ ಫಂಡಮೆಂಟಲ್ ರೈಟ್ ಚಾಪ್ಟರ್ ಓದಿದರೆ ಎಲ್ಲೂ ಕೂಡ ರೈಟ್ ಟು ಇನ್ಫಾರ್ಮೇಷನ್ ಇಸ್ ಎ ಫಂಡಮೆಂಟಲ್ ರೈಟ್ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಸುಪ್ರೀಂ ಕೋರ್ಟ್ನವರು ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಹೇಳಿದರು, ಏನು ಅದರಲ್ಲಿ ಆರ್ಟಿಕಲ್ಲು 19(1)A ಕೆಳಗಡೆ ಅದು ಅಡಗಿಕೊಂಡಿದೆ. ಮಾಹಿತಿ ಹಕ್ಕು ಒಂದು ಸಾಮಾನ್ಯ ಮನುಷ್ಯನ ಹಕ್ಕು ಅಂತಕ್ಕಂಥದ್ರಲ್ಲಿ ಮಾನವ ಹಕ್ಕುಗಳಿಗೆ ಸಮಾನ ಅಂತಕ್ಕಂಥ ಒಂದು ಅರ್ಥ ಅದರಲ್ಲಿ ಅಡಗಿಕೊಂಡಿದೆ. ಹಾಗೆ ನಾವು ಸಂವಿಧಾನವನ್ನು ಇಂಟರ್ಪ್ರಿಟೇಷನ್ನು ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕಪ್ಪ ಅಂತ ಹೇಳಿದರೆ, ಸಂವಿಧಾನದ ಪೀಠಿಕೆಯಲ್ಲಿ ಗುರಿಗಳಿದಾವಲ್ಲ, ಗೋಲಿದಾವಲ್ಲ, ಏನು ಆ ಗೋಲುಗಳನ್ನು ತಲುಪತಕ್ಕಂಥ ರೀತಿಯಲ್ಲಿ ಸಂವಿಧಾನವನ್ನು ನಾವು ಅರ್ಥ ಮಾಡ್ಕೋಬೇಕು. ಜಾರಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಅಮೆಂಡ್ಮೆಂಟ್ ಮಾಡ್ತೀವಿ ಅಂದರೆ ಏನು ಬೇಕಾದ್ರೂ ಮಾಡ್ತೀವಿ ಅಂತಲ್ಲ. ಸಂವಿಧಾನದ ಗುರಿ ಪೀಠಿಕೆನಲ್ಲಿ ಏನಿದೆಯಲ್ಲ, ಏನು ಅದು ಜಾರಿ ಬರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಆ ದಾರಿನೇ ನಾವು ಹುಟ್ಟಿ ಹಾಕಬೇಕಾಗುತ್ತೆ. ಸೊ ಅಂಥ ಎಲ್ಲ ಅವಕಾಶಗಳು ಇರೋವಿಲ್ಲ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಲಿಸ್ಟ್ 1ನಲ್ಲಿ ಎಂಟ್ರಿ 69ರಲ್ಲಿ ಸೆನ್ಸಸ್ ಅಂತ ಅಷ್ಟೇ ಇದ್ದರೂ ಕೂಡ ನೀವು ಅದನ್ನು ಕಾಸ್ಟ್ ಸೆನ್ಸಸ್ ಅಂತ ಓದ್ಕೋಬೇಕು. ಕಾಸ್ಟ್ ಸೆನ್ಸಸ್ನ ಜಾರಿಗೆ ತರಬೇಕು. ಯಾಕಂದ್ರೆ ಇರ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಆ ಥರ ಇದೆ. ನೀವು ಅದು ಸರಿ ಹೋದ್ಮೇಲೆ ಬಿಡಿ ಸ್ವಾಮಿ. ಆದ್ದರಿಂದ ಜಾತಿ ಗಣತಿ ಅದು ಬಹಳ ಅವಶ್ಯ, ಅಗತ್ಯ. ಇಲ್ಲದೇ ಇದ್ದರೆ ಸಂಪೂರ್ಣ ಆಗೋದಿಲ್ಲ ನಮ್ಮ ಸಮಾಜವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಇದು ನಮ್ಮಷ್ಟೇ ಅಂತಲ್ಲ, ಇಡೀ ವಿಶ್ವದಲ್ಲೇ ನಮ್ಮಲ್ಲಿರ್ಬೋದು ಇದು. ಅದಕ್ಕೆ ಒಂದು ಮಾತು ಹೇಳ್ತಾನೆ, ಅಮೇರಿಕನ್ ಸೆನೆಟರ್ ಒಂದು ಮಾತನ್ನು ಹೇಳ್ತಾನೆ, ಗಾಡ್ ಡಿಡ್ ನಾಟ್ ಡಿಸ್ಟಿಂಗ್ವಿಶ್ ದಿ ಸೊಸೈಟಿ, ಗಾಡ್ ಡಿಡ್ ನಾಟ್ ಡಿವೈಡ್ ದಿ ಸೊಸೈಟಿ, ಬಟ್ ಇನ್ ಇಂಡಿಯಾ ಕಾಸ್ಟ್ ಡಿವೈಡೆಡ್ ದಿ ಸೊಸೈಟಿ, ಕಾಸ್ಟ್ ಮೇಡ್ ದಿ ಡಿಫೆನ್ಸಸ್. ಇನ್ನೊಬ್ಬ ಆ ಥರ ಹೇಳ್ತಾನೆ, ಕಾಸ್ಟ್ ಈಸ್ ದಿ ಬೋನ್, ರೇಸ್ ಈಸ್ ದಿ ಸ್ಕಿನ್. ಕಾಸ್ಟ್ ಈಸ್ ದಿ ಬೋನ್, ರೇಸ್ ಅಮೇರಿಕಾದಲ್ಲಿ ರೇಸ್ ಇದೆಯಲ್ಲ, ಅಥವಾ ಯುರೋಪಿಯನ್ ಕಂಟ್ರಿನಲ್ಲಿ ಇದೆಯಲ್ಲ, ಬ್ಲಾಕು ವೈಟು ಬ್ಲೂ ಅಂತೆಲ್ಲ. ಬ್ಲೂ ಬ್ಲಡ್ ಅಂದರೆ ಯಾರು ಗೊತ್ತಲ್ಲ, ರಾಜರು ಮಹಾರಾಜರು ರಾಣಿಯರು ಬ್ಲೂ ಬ್ಲಡ್. ಸೊ ಇಂಥ ವ್ಯತ್ಯಾಸಗಳು ಇದ್ದಾವೆ ನಮ್ಮ ಸಮಾಜದಲ್ಲಿ. ಇದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ. ಸೊ ಇದರ ಲಾಭಗಳು ಏನಾಗುತ್ತೆ, ಸಂವಿಧಾನದ ಗುರಿಗಳನ್ನು ತಲುಪಲಿಕ್ಕೆ ಬೇಗ ಅರ್ಥವಾಗುತ್ತೆ, ಗೊತ್ತಾಗುತ್ತೆ, ದಾರಿ ಸಿಕ್ಕುತ್ತೆ, ಆದಷ್ಟು ಬೇಗ ಅಭಿವೃದ್ಧಿ ಕೆಲಸಗಳನ್ನು ಪೂರಕವಾಗಿ ಮಾಡಲಿಕ್ಕೆ. ಆದರೆ ಇದಕ್ಕೆ ಏನಿರಬೇಕು ಅಂತ ಹೇಳಿದರೆ ಬದ್ಧತೆ ಇರಬೇಕು. ಇವೆಲ್ಲಗಳನ್ನು ತಯಾರು ಮಾಡ್ಕೊಂಡೋಗಿ ನಾವು ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತಕ್ಕಂಥ ಉದ್ದೇಶಗಳಿದ್ದರೆ ಆಗುತ್ತೆ. ಸ್ವಾಮಿ, ಏನೇನೋ ಅನಾಹುತಗಳಾಗಿದ್ದೆ ಇಲ್ಲಿವರೆಗೆ. 1950ನೇ ಇಸ್ವಿನಲ್ಲಿ ನಮಗೆ ಬಂತು, ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಇದ್ದಾರೋ ಅವ್ರಿಗೆ ಹಿಂದುಳಿದ ವರ್ಗಗಳು ಅಂತ ಗುರುತಿಸಿಬಿಟ್ಟು ಅವರಿಗೆ ಮೀಸಲಾತಿ ಕೊಡಿ ಅಂತಕ್ಕಂಥದ್ದು. ಇತರೆ ಹಿಂದುಳಿದ ವರ್ಗಗಳಿಗೆ ಪ್ರಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಮೀಸಲಾತಿ ಅಂತಕ್ಕಂಥ ಕ್ರಮ ಸಿಕ್ಕಿದ್ದೆ ಆವಾಗ ನಿಮಗೆ 1992ನೇ ಇಸ್ವಿ VP ಸಿಂಗ್ ಅವರು ಬಂದ ತೀರ್ಮಾನ ತೊಗೊಂಡಾದಮೇಲೆ ಅದನ್ನು ಜಾರಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಅದು ಬಂದಿದ್ದು ಯಾವುದಕ್ಕೆ, ಇಂದಿರಾ ಸಾಹ್ನಿ ಕೇಸು ಕೂಡ ಅದು ಬರೀ ಉದ್ಯೋಗಕ್ಕೆ ಮಾತ್ರ. ದಯವಿಟ್ಟು ಅರ್ಥ ಮಾಡಿ, ಪೂರ್ತಿ ಬರಲಿಲ್ಲ. ಅಲ್ಲಿಗೆ 42 ವರ್ಷಗಳಾಗಿತ್ತು ನಮಗೆ ಸಂವಿಧಾನ ಬಂದು, 42 ವರ್ಷಗಳಾಗಿತ್ತು ಅಲ್ಲಿ ಬಂದು. ತದನಂತರ ವಿದ್ಯಾಭ್ಯಾಸ ಬರೋದಕ್ಕೆ ಮತ್ತೆ ಅರ್ಜುನ್ ಸಿಂಗ್ ಅವರೇ ಬಂದುಬಿಟ್ಟು 93ನೇ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದು ಅದನ್ನು ಜಾರಿಗೆ ತರ್ತಕ್ಕಂಥದ್ದು 2005ನೇ ಇಸ್ವಿನಲ್ಲಿ ಅಮೆಂಡ್ಮೆಂಟ್ 93ನೇ ಅಮೆಂಡ್ಮೆಂಟ್ ತೊಗೊಂಬಂದರು. ಅದು ಕೂಡ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಆಯಿತು. 2008ರಲ್ಲಿ ತೀರ್ಮಾನ ಆದಮೇಲೆ ಬಂತು. ಸೊ ಹೀಗೆ ಎಲ್ಲ ಬಂದಿರತಕ್ಕಂಥದ್ದು, ಹೀಗೆ ಬರ್ತಕ್ಕಂಥದ್ದು ಸವಲತ್ತುಗಳು ಈ ರೀತಿ ಬರ್ತಕ್ಕಂಥದ್ದು, ಇದು ಸರಿ. ಬಟ್ ಈ ರೀತಿಯಲ್ಲಿ ಕ್ರಮ ವಹಿಸ್ಕೋಬೇಕು. ಸೊ ಈ ರೀತಿ ಜಾತಿ ಜನಗಣತಿ ಮಾಡ್ತಕ್ಕಂಥದ್ದು ಈಗಲೂ ಕೂಡ ನಾವು ಸಮೀಕ್ಷೆ ಮಾಡಿದ್ದೇವೆ. ಸಮೀಕ್ಷೆಯಲ್ಲೂ ಕೂಡ ನಾವು 55 ಪ್ರಶ್ನೆಗಳನ್ನು ನೋಡಿರ್ತಕ್ಕಂಥದ್ದು ಜೊತೆಗೆ ಅದರಲ್ಲಿ ಜಾತಿ ಕೂಡ ಒಂದು ಅಂಶವಾಗಿದೆ. ಇದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಇಂಥ ಒಂದು ಸಮೀಕ್ಷೆಗಳನ್ನು ಮಾಡೋದು ಸರಿಯಲ್ಲ.
ಅಥವಾ ಈ ಸಮಾಜವನ್ನು ಒಡಿತಕ್ಕಂಥ ಒಂದು ಪ್ರಯತ್ನ ಅಂತಕ್ಕಂಥ ಮಾತು ಏನಿದೆಯಲ್ಲ ಅದು ಸಮಂಜಸ ಅಲ್ಲ, ಸರಿ ಅಲ್ಲ. ಅಥವಾ ನಮ್ಮ ಸಂವಿಧಾನಕ್ಕೆ ಪೂರಕವಾಗಿದ್ದಲ್ಲ, ಅಭಿವೃದ್ಧಿ ಪೂರಕವಾಗಿರ್ತಕ್ಕಂಥದ್ದಲ್ಲ. ಇಂಥ ಒಂದು ಕೆಲಸಗಳನ್ನು ಆಗದಿದ್ದರೆ ಏನಾಗುತ್ತೆ, ಇಂಥದನ್ನೆಲ್ಲ ವಿರೋಧ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಯಥಾಸ್ಥಿತಿನೇ ಇರಬೇಕು. ನೀನು ಇಲ್ಲಿದ್ದವನು ಇಲ್ಲಿರಪ್ಪ, ಇಲ್ಲಿದ್ದವನು ಇಲ್ಲಿರಪ್ಪ. ನಾವೀಗ ಕೇಳಿದ್ದೇವೆ, ದೇಶದ ಸಂಪತ್ತಿನಲ್ಲಿ 58% 1% ಜನ ಕೈಯಲ್ಲಿದೆ ಅಂತಕ್ಕಂಥದ್ದು ಮಾಡಿದ್ದೇವೆ, ನೋಡಿದ್ದೇವೆ, ಓದಿದ್ದೇವೆ. ಸೊ ಇದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ಆಗಬೇಕಾ ಬೇಡವಾ? ಸೊ ಈ ದಿಕ್ಕಿನಲ್ಲಿ ನಾವು ಕೂಡ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಈ ದಿಕ್ಕಿನಲ್ಲಿ ಮಾಡಿದ್ದೇವೆ. ಅದರಿಂದ ಜಾತಿ ಅಂತಕ್ಕಂಥದ್ದು ಕೂಡ ಒಂದು ಅಂಶ ಅಷ್ಟೇ. ನಮ್ಮ ಸಮೀಕ್ಷೆ ನಾವು ಕರೀತಕ್ಕಂಥದ್ದು ಏನು, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಜಾತಿ ಸಮೀಕ್ಷೆ ಅಂತ ನಾವು ಕರೆದಿಲ್ಲ, ಜಾತಿ ಜನಗಣತಿ ಅಂತ ಗಣತಿ ಅಂತ ನಾವು ಕರೆದಿಲ್ಲ. ಇನ್ನೊಂದು ಮಾತು ಹೇಳಿಬಿಡ್ತೇನೆ, ಅದಕ್ಕೆ ಕೆಲವರೆಲ್ಲ ಪ್ರಶ್ನೆಗಳನ್ನು ಹೇಳ್ತಾರೆ, ಸ್ವಾಮಿ ಸೆನ್ಸಸ್ಸು ಕೇಂದ್ರ ಸರ್ಕಾರದಲ್ಲಿ ಸೆನ್ಸಸ್ ಆ್ಯಕ್ಟ್ 1948 ಇದೆ, 1948ನೇ ಇಸ್ವಿನಲ್ಲಿ ಬಂದಿರತಕ್ಕಂಥದ್ದು. ಅದರ ಪ್ರಕಾರ ಮಾಡಬೇಕು. ನೀವು ರಾಜ್ಯ ಸರ್ಕಾರದವರಿಗೆ ಅಥವಾ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಆಯೋಗಕ್ಕೆ ಏನು ಸಂಬಂಧ, ಹಕ್ಕಿದೆಯಾ, ಸರಿ ಇದೆಯಾ ಅಂತ. ಇದು ನಾನು ಹೇಳ್ತಕ್ಕಂಥದ್ದಲ್ಲ. ಇಂದ್ರ ಸಾಹನಿನಲ್ಲಿ ಆ ಜಡ್ಜ್ಮೆಂಟ್ನಲ್ಲಿ ಓದಿ ಅದರಲ್ಲಿ ಪ್ಯಾರಾ 98ರಲ್ಲಿ ಹೇಳ್ತಾರೆ ಜಡ್ಜು, ಇಂಥ ಒಂದು ಗುರುತಿಸ್ತಕ್ಕ ಹಿಂದುಳಿದವರುಗಳನ್ನು ಗುರುತಿಸೋದಕ್ಕೆ ಅದರಲ್ಲಿ ಆ ಜಡ್ಜ್ಮೆಂಟ್ನಲ್ಲೇ ಮಾಡಿದ್ದು, ಇಡೀ ದೇಶದಲ್ಲಿ ಪರ್ಮನೆಂಟಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಗಳನ್ನು ಮಾಡಬೇಕು. ಅದರಲ್ಲಿ ಸರ್ವೆ ಮಾಡಬೇಕಾದ್ರೆ, ಇಂಥ ಸಮೀಕ್ಷೆಗಳನ್ನು ಮಾಡಬೇಕಾದ್ರೆ ಏನು ಜಾತಿಯನ್ನು ಒಂದು ಅಂಶವನ್ನು ಪಡ್ಕೋಬೇಕು. ಇಂಥ ಒಂದು ಅವಶ್ಯಕತೆ ಇದ್ದೇ ಇದೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ನಾವು ಈಗ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಅದನ್ನು ಜಾರಿ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇವತ್ತು ಭಾಳ ಸಂತೋಷ ಸುದ್ದಿ ಅಂತ ಹೇಳಿದರೆ, ಬಿಹಾರ್ನಲ್ಲಿ ಮಾಡಿರ್ತಕ್ಕಂಥ ಏನು ಸಮೀಕ್ಷೆಯನ್ನು ಮಾಡಿದ್ದಾರಲ್ಲ, ಅದಕ್ಕೆ ಜಾರಿ ತರಬಾರ್ದು ಅಂತಕ್ಕಂಥ ಒಂದು ಕೇಸನ್ನು ಹಾಕಿದ್ರಲ್ಲಿ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ, ನಾವು ಅದನ್ನು ಜಾರಿ ತರಬೇಡಿ ಅಂತ ಹೇಳ್ತಕ್ಕಂಥ ಅಧಿಕಾರ ನಮಗಿಲ್ಲ, ಅದು ಪಾಲಿಸಿ ಮ್ಯಾಟ್ರು, ಸರ್ಕಾರದವರು ಕೇಂದ್ರ ರಾಜ್ಯ ಸರ್ಕಾರಗಳು ಬಿಟ್ಟಿರ್ತಕ್ಕಂಥ ವಿಷಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಆ ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಜಾರಿ ಕೊಡೋದಕ್ಕೆ ಯಾವ ತೊಡಕುಗಳಿಲ್ಲ. ಇದು ಸಂತೋಷದ ವಿಷಯ ಕೂಡ. ಮತ್ತು ಇನ್ನೊಂದು ಮಾತನ್ನು ನಾನು ಹೇಳ್ತೇನೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ದು ಯಾಕೆ ಪ್ರಸ್ತಾಪ ಮಾಡಿದರು. ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ರಿಸರ್ವೇಷನ್ ಕೊಡಬೇಕಾದ್ರೆ ನಮ್ಮ ಸಂವಿಧಾನದ ಆರ್ಟಿಕಲ್ 46ವನ್ನು ಬುನಾದಿಯನ್ನಾಗಿ ಇಟ್ಕೊಂಡು, ತಳಹದಿಯನ್ನಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥ ಕಾನೂನು ಅಮೆಂಡ್ಮೆಂಟ್ 15(6), 16(6) ಆರ್ಟಿಕಲ್ಸ್ ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದು. ನೋಡಿ, ಅದನ್ನು ಬಂದಾಗನೇ ನಾನು ಲೇಖನ ಬರೆದಿದ್ದೆ, ಅದು ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂಥದ್ದಂತ. ಬಹುಶಃ ನಮ್ಮ ದ್ವಾರಕನಾಥ್ ಅವ್ರಿಗೆ ನೆನಪಿದೆಯೇನೋ ಗೊತ್ತಿಲ್ಲ, ಅವರೇ ನನಗೆ ಫೋನ್ ಮಾಡಿ ಹೇಳಿದರು, ಲೇಖನ ಭಾಳ ಚೆನ್ನಾಗಿದೆ ಕಾಂತರಾಜ್ ಅಂತ ಹೇಳಿದ್ವಿ. ನಮ್ಮದೇ ಆದ ಒಂದು ಕಾರಣವನ್ನು ಕೊಟ್ಟಿದ್ವಿ. ಕೊನೆಗೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತ ಹೇಳಿದರೆ, ಅದರಲ್ಲಿ 5 ಜಡ್ಜಸ್ನಲ್ಲಿ 3 ಜನ ಅದು ಸರಿ ಅಂತ ಹೇಳಿದ್ದಾರೆ, ಇನ್ನು 2 ಅದು ಸರಿ ಅಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಅದನ್ನು ರಿವ್ಯೂಗೆ ಏನೋ ಪರೀಕ್ಷಣೆ ರಿವ್ಯೂಗೆ ಹಾಕಿರ್ತಕ್ಕಂಥದ್ದು, ಪರಿಷ್ಕರಣೆಗೆ ಹಾಕಿರ್ತಕ್ಕಂಥ ಅರ್ಜಿ ಇದೆ ಅಂತ ನಾನು ಕೇಳಿದ್ದೇನೆ. ಅದು ಫಲಿತಾಂಶ ಗೊತ್ತಾಗಿಲ್ಲ. ಬಟ್ ಇನ್ನೊಂದು ಮಾತನ್ನು ಹೇಳ್ತೇನೆ ನಾನು, ಇವತ್ತು ಅದನ್ನು ಎಕ್ಸಾಮಿನ್ ಮಾಡಿ ಸಂಬಂಧಪಟ್ಟಿರ್ತಕ್ಕಂಥವ್ರು ನನ್ನ ಪ್ರಕಾರ ನಮ್ಮ ರಿಪೋರ್ಟನ್ನು ಅನ್ನೋದಕ್ಕಿಂತನೂ ನಾನು ಇಂತಹದೇ ಒಂದು ರಿಪೋರ್ಟನ್ನು, ಇಂತಹದೇ ನಮ್ಮದಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಇಂತಹದೇ ಒಂದು ರಿಪೋರ್ಟನ್ನು ಜಾರಿ ಕೊಡೋ ತನಕ ನನ್ನ ಪ್ರಕಾರ EWSನ ಜಾರಿ ಕೊಡಲಿಕ್ಕೆ ಆಗೋದಿಲ್ಲ. ಕಾರಣ ಇಷ್ಟೇ, ಅದು ಕಂಡೀಷನ್ ಏನು ಹೇಳುತ್ತೆ ಅಂತೇಳಿದ್ರೆ, ಯಾರು ಈವರೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಮೀಸಲಾತಿಗೆ ಒಳಪಟ್ಟಿಲ್ಲವೋ ಅಂಥ ಜಾತಿಗಳು ಹೋಗಿ ಮೀಸಲಾತಿಯನ್ನು ಕೇಳಬೇಕು. 2 ಕಂಡೀಷನ್ ಇದೆ, 5 ಎಕರೆ ಜಮೀನು ಇರಬಾರ್ದು, ಅವನು ಗ್ರಾಮಾಂತರ ಪ್ರದೇಶದಲ್ಲಿ, ಅದೆಲ್ಲ ಇದೆ. ಬಟ್ ನೀವಿಗೆ ಈ ಸಮಾಜದಲ್ಲಿ 100 ಜಾತಿ ಇದೆ ಅಂತ ಗೊತ್ತಾದರೆ, ಆ ಜಾತಿಯಲ್ಲಿ ನೀವು ಯಾವ ಜಾತಿ ಅಂತ ಗುರುತಿಸಿದ್ರೆ ಸರ್ಕಾರ ಏನು ಅವರಿಗೆ ಮೀಸಲಾತಿ ಬಂದಿದ್ದರೆ ಅವ್ರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಇವತ್ತು ಹೋಗ್ಬಿಟ್ಟು ಸ್ವಾಮಿ ನಾನು ಮೀಸಲಾತಿ ಪಟ್ಟಿಯಲ್ಲಿ ಇಲ್ಲ ಅಂತ, ನನಗೆ ಮೀಸಲಾತಿ EWSನಲ್ಲಿ ಕೊಡಿ ಅಂತ ಕೇಳಿದರೆ ತಹಶೀಲ್ದಾರ್ ಕೇಳ್ಬೋದು, ನಿನ್ನ ಜಾತಿಯನ್ನು ರೆಕಗ್ನೈಸ್ ಮಾಡಿರ್ತಕ್ಕಂಥ ದಾಖಲೆಯನ್ನು ಕೊಡಿ ಅಂತ ಹೇಳಿದರೆ, ಯಾವುದು ರೆಕಗ್ನೈಸ್ ಮಾಡಿರ್ತಕ್ಕಂಥ ಪಟ್ಟಿ ಇದೆ ತೊಗೊಂಬನ್ನಿ ಅಂತ ಕೇಳ್ತಾರೆ. ಆ ಪಟ್ಟಿಯಲ್ಲಿದ್ದರೆ ನಿನಗೆ ಕೊಡ್ತೀನಪ್ಪ, ಆ ಪಟ್ಟಿಯಲ್ಲೂ ಇರಬೇಕು, ಮೀಸಲಾತಿನೂ ನೀನು ಪಡ್ಕೊಂಡಿರಬಾರ್ದು ಆ ಪಟ್ಟಿ. ಆದ್ದರಿಂದ ಮೊದಲನೇದಾಗಿ ನನ್ನ ಪ್ರಕಾರ EWSನ್ನು ಜಾರಿ ಕೊಡಬೇಕಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಕೊಡಬೇಕು ಅಂತ ಹೇಳಿದರೆ ಅವರಿಗೆ ದೇಶದಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಜಾತಿಗಳ ಪಟ್ಟಿ, ಅವ್ರ ಹತ್ರ ಅಧಿಕೃತವಾದ ಪಟ್ಟಿ ಇರಬೇಕು ಒಂದು. ಆಮೇಲೆ ನನ್ನೇ ತಿಳಿದ ಮಟ್ಟಿಗೆ ಇವತ್ತು EWS ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು, ಅದರ ಬೆನಿಫಿಷಿಯರೀಸ್ ಇದ್ದಾರಲ್ಲ ಅವ್ರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಏನು ಪತ್ರಿಕೆಗಳಲ್ಲಿ ಓದಿರ್ತಕ್ಕಂಥದ್ದು ನೀವು ನೋಡಿರ್ಬೋದು, ಮ್ಯಾಗ್ಝಿನ್ಗಳಲ್ಲಿ ಓದಿರ್ತಕ್ಕಂಥದ್ದು ನೋಡಿರ್ಬೋದು.
ಏನೋ EWS ಕಾಯ್ದೆಯನ್ನು ಮಾಡಬೇಕಾದ್ರೆ ಯಾರ ಬೆನಿಫಿಟ್ಗೋಸ್ಕರ ಯಾರಿಗೆ ಸೌಕರ್ಯ ಸಿಕ್ಕಿಲ್ಲ ಅಂತಕ್ಕಂಥವ್ರು EWS ಅನ್ನು ಕೊಟ್ಟರೋ ಅವರೆಲ್ಲರೂ ಕೂಡ ಏನೋ ಇತರೆ ಹಿಂದುಳಿದ ವರ್ಗಗಳು 27% ಏನು ಮೀಸಲಾತಿಯನ್ನು ಕೊಟ್ಟಿದ್ದಾರಲ್ಲ, ಈ 27%ಗಿಂತ ಜಾಸ್ತಿ ರೆಪ್ರೆಸೆಂಟೇಷನ್ ಅವರಲ್ಲಿ ಅಲ್ಲಿತ್ತು ಈಗ ಈಗಾಗಲೇ. ಏನು ಸ್ವಾಮಿ ಇದು ಇಷ್ಟಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಸಂವಿಧಾನದ ಉದ್ದೇಶ ಸಂವಿಧಾನಿಕವಾಗಿರ್ತಕ್ಕಂಥ ಈ ಒಂದು ಪ್ರಯತ್ನ ಇದು. ಅದಕ್ಕೋಸ್ಕರ ನಾನು ಹೇಳೋದು ಏನೋ ಸಂವಿಧಾನದ ಒಂದು ಆಜ್ಞೆ ಎಂಬತಕ್ಕಂಥ ಮಾತು ಇಂಪೆರಿಟಿವ್, ದಿಸ್ ಈಸ್ ಕಾನ್ಸ್ಟಿಟ್ಯೂಷನಲಿ ಇಂಪೆರಿಟಿವ್ ಏನೋ. ಆದ್ದರಿಂದ ಇದನ್ನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಇದರ ಲಾಭಗಳಿಗೆ ಲಾಭ ಅಂತ ನಾನೇನೋ ವಿದ್ಯಾರ್ಥಿ ಈಗ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಕೊಡೋದಿಷ್ಟೇ, ಸಂವಿಧಾನದ ಗುರಿಯನ್ನು ತಲುಪುವುದು ಅಂತ.